ಕಡೆ ನೋಡಿ ಎತ್ಕೆ ಹಂಗೆ. ಹಾಂ ಇಲ್ಲ ಯಪ್ಪ. ಏನದು ಸಾಕು. ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಮ್ಮ ಉತ್ತರ ಕರ್ನಾಟಕದ ಹೆಮ್ಮೆ ಕಳಕುಬುಸ ಶಾಸ್ತ್ರಕ್ಕೆ ಮುಂಚೆ ಏನೇನು ತಯಾರಿ ಮಾಡ್ಕೊಂಡ್ವಿ ಅಂತಂದರೆ, ಅದಕ್ಕೆ ಮನೆ ಕಡೆ ಏನೋ ದೇವ್ರ ಜಗಲಿ ಮುಂದೆ ಕೂರಿಸ್ಬೇಕಂತೆ. ಸೊ ಹಾಗಾಗಿ ಅವ್ರ ಅಜ್ಜಿ ಅವ್ರ ಆಯಿ ಏನು ಹೇಳಿದ್ರು ಅದನ್ನ ಮಾಡ್ತಾಯಿದ್ದೆ. ಒಂದು ಮಡಿಕೆಯಲ್ಲಿ ನೀರು ತುಂಬಿಟ್ಬಿಟ್ಟು ಅಕ್ಕಿ ಹಾಸ್ಬಿಟ್ಟು ಒಂದು ಬ್ಲೌಸ್ ಪೀಸಲ್ಲಿ 5 ಮಂದಿ ಉಡಿ ತುಂಬೋದಕ್ಕೆ 9 ಥರದ 14 ಥರದ ಇಡಬೇಕು ಅಂತ ಹೇಳ್ಬಿಟ್ಟು ಅರಿಶಿನ, ಏಲಕ್ಕಿ ಮತ್ತು ಆಯಿ ಏನೇನು ಕೊಡ್ತಾಯಿದ್ರು ಅದನ್ನೆಲ್ಲ ನಾನು ಜೋಡಿಸ್ಕೊಡ್ತಾಯಿದ್ದೆ. ಸೊ ಒಂದೊಂದಾಗಿ ಎಲ್ಲನೂ ನೀಟಾಗಿ ಪ್ಯಾಕ್ ಮಾಡ್ಕೊಂಡು ಒಳಗಿಂದ ತೊಗೊಂಬಂದಿದ್ರು. ಅವ್ರ ಕಡೆ ಏನು ಮಾಡ್ತಾರೆ ಅಂತಂದು ಹೇಳಿಬಿಟ್ಟು. ಸೊ ಇವಾಗ ಆ ಥರ ಎಲ್ಲ ಜೋಡಿಸ್ಕೊಟ್ಟು ನೀಟಾಗಿ ಇದು ಮಾಡ್ತಾಯಿದ್ದೀನಿ. ಏನಿದು ಅಂತಂದರೆ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಪ್ರೆಗ್ನೆಂಟ್ ಆದವರಿಗೆ 4 ರಿಂದ 5 ತಿಂಗಳ ಒಳಗಡೆ ಕಳಕುಬುಸ ಶಾಸ್ತ್ರ ಅಂತ ಮಾಡ್ತಾರೆ. ಅಂತ ಅಂದರೆ ಈ ಶಾಸ್ತ್ರ ಮಾಡ್ದಲೇ ಅವರು ಯಾವುದೇ ಒಂದು ಊರಿಂದ ಊರಿಗೆ ಹೋಗೋಂಗಿಲ್ಲ, ಹೊಳೆನ ದಾಟೋಂಗಿಲ್ಲ, ಮತ್ತು ಯಾವುದೇ ರೀತಿ ಹೊಸ ಬಟ್ಟೆನ ಹಾಕೋ ಹಾಗಿಲ್ಲ. ಸೊ ಇದು ಮೊದಲನೇ ಶಾಸ್ತ್ರ ಪ್ರೆಗ್ನೆನ್ಸ್ ಆದವ್ರಿಗೆ, ಕನ್ಸೀವ್ ಆದವ್ರಿಗೆ. ಸೊ ಹಾಗಾಗಿ ಇಲ್ಲಿ ನೆಲಗಡಲೆ ಕಾಳನ್ನು ಕೊಡ್ತಿದ್ದಾರೆ. ಒಂದು 14 ಥರದ್ದು 9 ಥರದ್ದು ಕೊಟ್ಟರು, ನನಗೆ ಸರಿಯಾಗಿ ನೆನಪಿಲ್ಲ. ಸೊ ಒಂದೊಂದಾಗಿ ನಾನು ಅವ್ರಿಗೆ ಜೋಡಿಸ್ಕೊಡ್ತಾ ಇದ್ದೀನಿ ಇಲ್ಲಿ. ಬರ್ತತ್ರಿ ಹಿಂಗೆ ಪಕ್ಕ ಹಚ್ತಾರಲ್ಲ ಅಂದ್ರೆ ಸಾಕು ಕತ್ರಿ ಸೊ ಇವಾಗೆಲ್ಲ 9 ಥರದ್ದು ಆ್ಯಕ್ಚುಲಿ ಹೌದು 9 ಥರದ್ದನ್ನ ಜೋಡಿಸಿದ್ವಿ. ನಾವು 9 ಥರದ ಜೋಡಿಸಿ ಲಾಸ್ಟಿಗೆ ಕೊಬ್ಬರಿ ಮತ್ತು ಇನ್ನೊಂದನ್ನೇನೋ ಆ್ಯಡ್ ಮಾಡಿದ್ವಿ. ಎಲ್ಲನೂ ಅರೇಂಜ್ ಮಾಡಿ ನೀಟಾಗಿ ಪೂಜೆಗೆ ಇದು ಮಾಡಿದ್ವಿ. ಮತ್ತು ಅದ್ರ ಪಕ್ಕ
ಅವ್ರು ಏನೇನು ತಂದಿದ್ರು ಬೈಕೆ ಬುತ್ತಿ ನಾನು ಏನೇನು ಪೂಜೆ ಮಾಡಿದೆ ಅದೆಲ್ಲನೇ ಇಟ್ಟು ಪೂಜೆ ಮಾಡಬೇಕು ಅಂತ ಹೇಳಿದ್ರು. ಸೊ ಅದ್ರ ಪಕ್ಕನೇ ಏನೇನು ಚಕ್ಲಿ, ರವೆ ಉಂಡೆ ಮತ್ತು ರೊಟ್ಟಿ, ಸಜ್ಜೆ ರೊಟ್ಟಿ ಏನೇನು ತಂದಿದ್ರು ಅದನ್ನೆಲ್ಲನೂ ಸಹ ಅಲ್ಲೇ ಇಟ್ಟು ದೇವ್ರ ಮುಂದೆ ಪೂಜೆ ಮಾಡಿ ಅಲ್ಲಿ ಅದಕ್ಕೆನ ಕೂರಿಸ್ಬೇಕು ಅಂತ ಹೇಳಿಬಿಟ್ಟು ಸೊ ಇದೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ತಿದ್ದೀವಿ. ಏನೇ ಆಗಲಿ ಯಾವುದೇ ಒಂದು ಚಿಕ್ಕ ಶಾಸ್ತ್ರನೂ ಆಗಲಿ ಒಂಚೂರು ನೆಗ್ಲಿಜೆನ್ಸಿ ಏನೂ ತಪ್ಪಾಗ್ದಿರಂಗೆ ಅಚ್ಚುಕಟ್ಟಾಗಿ ಅವ್ರದ್ದೇನಿದೆ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀವಿ. ಸೊ ಇದು ಒಂದು ಏನಂದರೆ ನನ್ನ ಶಾಸ್ತ್ರ ನಮ್ಮ ಮನೇಲಿ ದೊಡ್ಡ ಸೀಮಂತ ಫಂಕ್ಷನ್ ಆಗೋ ಥರ ನಮಗೆ ತುಂಬಾ ಖುಷಿ ಆಯಿತು. ಆ್ಯಕ್ಚುಲಿ ಅಷ್ಟು ಚೆನ್ನಾಗಾಯಿತು ಈ ಫಂಕ್ಷನ್ನು. ನೀವು ನೋಡ್ತಾ ಇದ್ದೀರಾ ಅಲ್ವಾ, ನೋಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಲಾಸ್ಟಿಗೆ ಕೊಬ್ಬರಿ ಹೊಡ್ಕೊಡ್ತಾಯಿದ್ರು ಆಯಿ. ಸೊ ಈಗ ನನ್ನ ಮಗಳಿಗೆ ಬಳೆ ತೊಡಿಸ್ತಾ ಇದ್ದಾರೆ. ಅವ್ರ ಕಡೆ ಚಿಕ್ಕ ಮಗಳು ಒಂದು ಬಳೆ ತೊಡಿಸಿ ಆಮೇಲೆ ಅದಕ್ಕೆ ಬಳೆ ತೊಡಿಸ್ಬೇಕು ಅಂತ ಇತ್ತು. ಸೊ ಚಾನು ಈಗ ಬಳೆ ತೊಡ್ಕೊತಾ ಇದ್ದಾಳೆ, ಹಸಿರು ಬಳೆ. ನನ್ನ ಮಗಳಂತೂ ಫುಲ್ ಖುಷಿಯಾಗ್ಬಿಟ್ಟಿದ್ಲು. ಅಮ್ಮ ಪಾಪು ಬರ್ತಿದ್ಯಾ, ಪಾಪು ಬರ್ತಿದ್ಯಾ, ಎಲ್ಲಿದೆ ತೋರಿಸು ನನಗೆ, ಎಲ್ಲಿದೆ ಹೊಟ್ಟೆಲಿದೆ ಪಾಪು ಎಲ್ಲಿದೆ ಅಂತ ಹೇಳ್ಬಿಟ್ಟು ಅವಳಿಗೆ ಪಾಪು ಆಚೆ ಬರೋ ತನಕ ವೆಯ್ಟ್ ಮಾಡೋ ಪುರ್ಸೊತ್ತೇ ಇಲ್ಲ ಅಂತ ಅಂದ್ಕೊತೀನಿ. ಫುಲ್ಲು ಏನಾಗಿದೆ ಪಾಪು ಬರ್ತಿದೆ ಪಾಪು ಸುಮ್ಮನಿರು, ಮಾತಾಡ್ಬೇಡ, ಗಲಾಟೆ ಮಾಡಬೇಡ ಅಂತ ಫುಲ್ ಅವತ್ತು ಮನೆಯಲ್ಲಿ ನೋಡಿ ದೇವ್ರು ಮಾಡ್ತಿದ್ದಾಳೆ. ಅಜ್ಜಿ ಏನು ಹೇಳಿದ್ದಾರೆ ಅದನ್ನ ಮಾಡ್ತಾ ಇದ್ದಾಳೆ. ಪೂಜೆದೆಲ್ಲ ಇದೆಲ್ಲ ರೆಡಿ ಮಾಡ್ಕೊಂಡು ದೀಪದ ರೆಡಿ ಮಾಡ್ಕೊಂಡು ನೆಕ್ಸ್ಟು ಹಾಸಕ್ಕೆ ಹಾಸ್ತಾ ಇದ್ದಾರೆ. ಸೊ ಇಲ್ಲಿ ಅದಕ್ಕೆನ ಕೂರಿಸ್ಬೇಕು ಇವಾಗ. ಸೊ ಅದಕ್ಕೋಸ್ಕರ ಹಾಸಕ್ಕೆ ಹಾಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿ ಹಾಸ್ತಾ ಇದ್ದಾರೆ ಹಾಸಕ್ಕಿ. ಗುಜ್ಜಮ್ಮ ಮತ್ತು ಅವರ ಆಯಿನ ಮತ್ತು ಅವರ ಅಜ್ಜಿ ಅವರು ಸೊ ಇಬ್ಬರು ನೀಟಾಗಿ ರೆಡಿ ಮಾಡಿ ಹಾಸಕ್ಕಿ ಹಾಸಿ ರೆಡಿ ಮಾಡಿದ್ರು. ಈಗ ಅದಕ್ಕೆನ ಅಲ್ಲಿ ಕೂರಿಸಿ ಆರತಿ ಮಾಡಿ ಶಾಸ್ತ್ರ ಮಾಡೋದಕ್ಕೆ. ಸೊ ಇದು ಒಂದು ಪೂಜೆಯ ವಿಡಿಯೋ ಆಗಿತ್ತು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹೀಗೆ ನಮ್ಮನ್ನ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Meet you in your next vlog. Thank you.